Hi guys, welcome to our channel guys. ಆಮೇಲೆ ಒಂದೊಂದು ಕ್ಲಿಪ್ಪಿಂಗ್ಸ್ನ ಸರಿಯಾಗಿ ಆ್ಯಡ್ ಮಾಡೋಕ್ಕಾಗಿಲ್ಲ ಗೈಸ್, ಅದಕ್ಕೆ ಇವಾಗ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಗೈಸ್. ಏನಾಗಿದೆ ಅಂದರೆ ಒಂದೊಂದು ಕ್ಲಿಪ್ಪಿಂಗ್ಸಲ್ಲಿ ತುಂಬ ಫಾಸ್ಟಾಗಿ ಹೋಗ್ತಿದೆ, ಒಂದೊಂದ್ಸತಿ ಕ್ಲಿಪ್ಪಿಂಗ್ಸಲ್ಲಿ ಸ್ವಲ್ಪ ಸ್ಲೋ ಬಂದಿದೆ. ಆಮೇಲೆ ಒಂದೊಂದಲ್ಲಿ ವಾಯ್ಸ್ ನೋಟೇ ಕೊಡೋಕ್ಕಾಗಿಲ್ಲ. ಸ್ವಲ್ಪ ಪೇಸ್ಟ್ ಹಾಕೋಣ. ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಆಮೇಲೆ ನಮ್ಮ ಚಾನಲ್ನ ಎಲ್ಲರೂ ಚೆನ್ನಾಗಿದೆ ಅಂದರೆ ಕಮೆಂಟ್ ತಿಳಿಸಿ ನೋಡಿ ಆಯ್ತಾ. ಇದೇ ಥರ ಬ್ಲಾಗ್ ಮಾತಾಡ್ತೀವಿ ನೋಡಿ, ಅಡುಗೆ ಬ್ಲಾಗ್ ಮಾತ್ರ ಅಲ್ಲ, ಬೇರೆ ಬ್ಲಾಗ್ಸ್ ಬರ್ತದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ಚಿಕನ್ ಫ್ರೈ ಹಾಕಿದ್ವಿ ಅದರಲ್ಲಿ ಚಿಕನ್ ಫ್ರೈ ಆಲ್ರೆಡಿ ಹಾಕಿದ್ವಿ. ಇವಾಗ ಸಾಂಬಾರು ಏನು ಹಾಕಿದ್ವಾ ಫಸ್ಟು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಆಮೇಲೆ ಚಕ್ಕೆ ಲವಂಗ ಕೊತ್ತಂಬರಿ ತೆಂಗಿನಕಾಯಿ ಹಾಕೋದು ಅಂದರೆ ತೆಂಗಿನಕಾಯಿ ಕಟ್ ಮಾಡಿ ಹಾಕೋದು ಕಸಕಸೆ ಆಮೇಲೆ ಗೋಡಂಬಿ ಹಾಕಿ ರುಬ್ಬಿ ಸಪರೇಟ್ ಇಟ್ಕೊಂಡಿದ್ದೀನಿ. ಚಿಕನ್ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಅರ್ಶಿನ ಹಾಕಿ ಚಿಕನ್ ಫ್ರೈ ಇಟ್ಕೊಂಡಿದ್ದೀನಿ. ಚಿಕನ್ ಬೆಂದ ಮೇಲೆ ಮಸಾಲೆ ಹಾಕಬೇಕು, ಅದು ಸಾಂಬಾರು ಬೇರೆ. ಇವಾಗ ಮಸಾಲೆ ರುಬ್ಕೊಂಡಿರೋ ಮಸಾಲೆನ ಹಾಕ್ತಾ ಇದ್ದೀನಿ ಗೈಸ್. ರುಬ್ಕೊಂಡಿರೋ ಮಸಾಲೆ ಮಮ್ಮಿ ನಾಳೆ ನೋಡಿ ಮಸಾಲೆ ಹಾಕಿದ್ದಾರೆ. ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ. ನೀರು ಬರ್ತಿದ್ಯಾ? ಹೌದು. 5 ನಿಮಿಷ ಕಾಯಿರಿ ತಿನ್ನೋರಂತೆ. ಟೇಸ್ಟ್ ಮಾಡಿ ನೋಡಿ ಆಯಿತಾ. ಓಕೆ, ಹೆಂಗೆ ಮಾಡಿದ್ದೀವಿ ಅಂತ ಕಲಿಸ್ಕೊಂಡು ಕ್ಲೋಸ್ ಮಾಡಿದ್ದೀವಿ. 2 ವಿಸಿಲ್ ಬರ್ದ್ಮೇಲೆ ಆಫ್ ಮಾಡ್ತೀವಿ. ಇದು ಸಾಂಬಾರಿಗೆ ನೀರು ಹಾಕಿದ್ದೀನಿ. ಇವಾಗ ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಚಪಾತಿ ಮಾಡ್ತಾಯಿದ್ದಾರೆ ಗೈಸ್. ಸಾಂಬಾರು ತಿರ್ಗಾ ಬೈಯಕ್ಕಿಟ್ಟಿದ್ದೀನಿ ಗೈಸ್. ಸಾಂಬಾರು ಚೆನ್ನಾಗಿ ಬೈತಿದೆ, ಕಲಿಸ್ಕೊಳ್ಳೋಣ ಸಾಂಬಾರನ್ನ ಚೆನ್ನಾಗಿ. ನೋಡಿ ಗೈಸ್, ಸಾಂಬಾರು ಈ ಥರ ಬಂದಿದೆ ಗೈಸ್. ಈ ಥರ ಸಾಂಬಾರು ಬಂದಿದೆ, ಚೆನ್ನಾಗಿ ಬಂದಿದೆ ಗೈಸ್ ಸಾಂಬಾರು. ಚಿಕನ್ ಸಾಂಬಾರು ಇದು